ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇಂದಿಗೂ ಕೂಡ ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ನಟರು ಅವರ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾರೆ. ಆ ರೇಂಜಿನ ಹವನ ಡಿ ಬಾಸ್ ಅವರು ಗಾಂಧಿನಗರದಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇವರ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಇವರ ಅಭಿಮಾನಿಗಳೇ ಆ ಸಿನಿಮಾಗಳನ್ನು ಗೆಲ್ಲಿಸಿಕೊಡ್ತಾರೆ. ಇದು ಡಿ ಬಾಸ್ ಅವರ ತಾಕತ್ತು ಅಂತಲೇ ಹೇಳ್ಬೋದು. ಇಂದಿಗೂ ಕೂಡ ಇವರ ಕ್ರೇಜ್ ಅನ್ನ ಬೀಟ್ ಮಾಡುವ ನಟ ಇನ್ನೊಬ್ಬ ಯಾರು ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು. ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ. ಇವರು ಅರೆಸ್ಟ್ ಆಗಿದ್ರು ಕೂಡ ಇಂದಿಗೂ ಅವರ ಅಭಿಮಾನಿಗಳು ಕಡಿಮೆ ಆಗಿಲ್ಲ. ಅದು ಡಿ ಬಾಸ್ ಅವರು ಮೇಂಟೈನ್ ಮಾಡಿಕೊಂಡು ಬಂದಿರುವ 25 ವರ್ಷದ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇವರು ಜೈಲಿನಲ್ಲಿದ್ರು ಕೂಡ ಇವರ ಡೆವಿಲ್ ಚಿತ್ರದ ಕ್ರೇಜ್ ಇನ್ನೂ ಹೆಚ್ಚಾಗ್ತಾನೆ ಇದೆ. ಇದರ ಬಗ್ಗೆ ರಜನಿಕಾಂತ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರಂತೆ. ಹೌದು, ಹುಲಿ ಬೋನಲ್ಲಿದ್ರು ಹುಲಿನೇ, ಹಾಗೂ ಆಚೆ ಇದ್ರು ಕೂಡ ಹುಲಿನೇ ಎಂಬ ಮಾತನ್ನು ರಜನಿಕಾಂತ್ ಅವರು ಹೇಳಿದ್ರಂತೆ. ಈ ವಿಷಯ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದು ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ, ಆದರೆ ಈ ಮಾತು ಡಿ ಬಾಸ್ ಅವರಿಗೆ ತುಂಬಾನೇ ಸೆಟ್ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.